ಈ ಒಂದು ಚೈನೀಸ್ ಪ್ರಾಡಕ್ಟು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಜಾಸ್ತಿ ಆ್ಯಡ್ ರನ್ ಆಗ್ತಾ ಇದೆ. ಸೊ ಬಾತ್ರೂಮಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವುದೇ ಸೀಲಿಂಗಲ್ಲಿ ಯಾವುದೇ ಥರದ ವಾಟರ್ ಲೀಕೇಜ್ ಇದ್ದರೆ ಇದು ಸಿಂಪಲ್ ಆಗಿ ಈ ಒಂದು ಪೋರ್ ಮಾಡಿ ಇದರಿಂದ ವಾಟರ್ ಲೀಕೇಜ್ನ ನಿಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹತ್ರನೂ ಈ ಪ್ರಾಡಕ್ಟ್ ಬಂದಿದೆ. ಸೊ ಲೆಟ್ಸ್ ಸಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಲಿಕ್ವಿಡು ಮತ್ತು ಇದೊಂದು ಬ್ರಷ್ ಕೊಟ್ಟಿದೆ ಅದ್ರ ಜೊತೆ. ಟ್ರಾನ್ಸ್ಪರೆಂಟ್ ವಾಟರ್ ಪ್ರೂಫ್ ಅಡೆಸಿವ್ ಅಂತ. ಆ್ಯಂಡ್ ಕಂಪ್ಲೀಟ್ಲಿ ಚೈನೀಸಲ್ಲಿದೆ. ಇದರಲ್ಲಿ ಯಾವುದೇ ಥರ ಇಂಗ್ಲೀಷಲ್ಲಾಗಲಿ ಏನು ಮ್ಯಾನ್ಯಲ್ ಇಲ್ಲ. ಬಟ್ ನಮಗೆ ಮ್ಯಾನ್ಯಲ್ ಅವಶ್ಯಕತೆ ಇಲ್ಲ. ಅವ್ರ ವೀಡಿಯೋದಲ್ಲಿ ಯಾವ ಥರ ಮಾಡಿದ್ದಾರೆ ಅದೇ ಥರ ಮಾಡಿ ನಾವು ಟೆಸ್ಟ್ ಮಾಡಿ ನೋಡೋಣ. ಇದು ವೈಟ್ ಕಲರ್ ಇದೆ, ಬಟ್ ವೀಡಿಯೋದಲ್ಲಿ ತೋರಿಸಿರೋದು ಅವರು ಟ್ರಾನ್ಸ್ಪರೆಂಟ್ ತೋರಿಸಿದ್ದಾರೆ. ಅವ್ರು ತೋರಿಸಿರೋ ಥರನೇ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇದೆ. ಬಾಕ್ಸ್ ಒಳಗಡೆ ಅವರು ಕಂಪ್ಲೀಟ್ ಇದನ್ನು ಪೇಂಟ್ ಮಾಡ್ತಾರೆ. ಪೇಂಟ್ ಮಾಡೋದು ಕಂಪ್ಲೀಟ್ ವಾಟರ್ ಸೀಲೆಂಟ್, ಅಂದರೆ ಯಾವುದೇ ಥರ ವಾಟರ್ ಲೀಕ್ ಆಗದೇ ಇರೋ ಥರ ಆಗುತ್ತೆ ಅನ್ನೋದು ಅವ್ರು ಹೇಳೋದು. ತಿಕ್ ಪೇಸ್ಟ್ ಇದು. ವೀಡಿಯೋದಲ್ಲಿ ತೋರಿಸಿರೋ ಥರ ಡೆಫಿನೆಟ್ಲಿ ಇಲ್ಲ. ಆ ವೀಡಿಯೋದಲ್ಲಿ ಜಸ್ಟ್ ಒಂದು ವಾಟರ್ ಕನ್ಸಿಸ್ಟೆನ್ಸಿ ಇತ್ತು, ಆದರೆ ಇದು ತಿಕ್ ಕ್ರೀಮ್ ಇದ್ದಂಗಿದೆ. ಈ ಬಾಕ್ಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ. 20 to 30 ಮಿನಿಟ್ಸ್ ಬಿಡೋಣ. ಸೊ ವರ್ಕ್ ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಮೇಲೆ ಇದನ್ನು ನೋಡಿ. ಟ್ರಾನ್ಸ್ಪರೆಂಟ್ ವಾಟರ್ ಪ್ರೂಫ್ ಅಡೆಸಿವ್ ಈ ಒಂದು ಕಾರ್ಡ್ಬೋರ್ಡ್ಗೆ ಹಾಕಿ ಒಂದು 15 ಮಿನಿಟ್ಸ್ ಸನ್ಲೈಟಿಗೆ ಡ್ರೈ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ತೋರಿಸೋ ಥರನೇ ನೋಡೋಣ ಇದು ನಿಜವಾಗ್ಲೂ ವಾಟರ್ ಪ್ರೂಫ್ ಇರುತ್ತಾ ಇಲ್ವಾ ಅಂತ. ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿದೆ. ಸೊ ಎಲ್ಲೂ ಲೀಕೇಜ್ ಇಲ್ಲ, ಎಲ್ಲೂ ಲೀಕ್ ಆಗ್ತಾನೂ ಇಲ್ಲ ನೀರು. ಸೊ ಒಂದೊಂದು ಲೇಯರ್ ತಿಕ್ಕ ಹಾಕಿದಿದ್ರೆ ಇನ್ನೂ ಚೆನ್ನಾಗಿ ನಿಲ್ಲುತ್ತೆ ಅಂತ ನನಗನ್ಸುತ್ತೆ. ಎಲ್ಲೂ ಲೀಕ್ ಆಗ್ತಾ ಇಲ್ಲ. ಇದು ಪ್ರಾಡಕ್ಟು ಡೆಫಿನೆಟ್ಲಿ ಪ್ಲಾಸ್ಟಿಕ್ ಮೇಲೆ ಆಗಲಿ, ಇಲ್ಲಾಂದರೆ ಟೈಲ್ಸ್ ಮೇಲೆ, ಬಾತ್ರೂಮಲ್ಲಿ ಯಾವುದೇ ಥರ ವಾಟರ್ ಲೀಕ್ ಇದ್ರೂ ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. 550 ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಆದರೂ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು.